ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೈಸೂರಲ್ಲಿ ಒಂದು ವಿಂಟೇಜ್ ಕಾರ್ ಮ್ಯೂಸಿಯಂ ಓಪನ್ ಆಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ಥಾಪಿಸಿರುವ ದ ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ ಮ್ಯೂಸಿಯಂ ಪಯಣ. ಇಲ್ಲಿ 70ಕ್ಕಿಂತ ಹೆಚ್ಚು ಕಾರ್ಗಳನ್ನು ನೀವು ನೋಡ್ಬೋದು. ಹಾಗೆ ಕಾರ್ಗಳು ಹೇಗೆ ಎವಲ್ಯೂಷನ್ ಆದವು ಅನ್ನೋದನ್ನು ನೀವು ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಒಳಗಡೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ಟೂಡೆಂಟ್ ಆಗಿದ್ದಾಗ ಯೂಸ್ ಮಾಡ್ತಿದ್ದಂತಹ ಕಾರ್ ಕೂಡ ಇದೆ. ಹಾಗೆ ಮಹಾತ್ಮ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಅವರು ಬಳಸ್ತಿದ್ದಂತಹ ಕಾರ್ ಇದು. ಹಾಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾರ್, ಸರ್ ಸಿ ವಿ ರಾಮನ್ ಅವರ ಕಾರ್, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರ್ ಕೂಡ ಇಲ್ಲಿ ನೀವು ನೋಡಬಹುದು. ಹಾಗೆ ಈ ಮ್ಯೂಸಿಯಂ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆ ಗಂಟ ಓಪನ್ ಇರುತ್ತೆ. ಹಾಗೆ ಪ್ರವೇಶ ಶುಲ್ಕ ಕೂಡ ಇದೆ. ದೊಡ್ಡವರಿಗೆ 50 ರೂಪಾಯಿ, ಹಾಗೆ 12 ವರ್ಷದಿಂದ ಕೆಳಪಟ್ಟ ಮಕ್ಕಳಿಗೆಲ್ಲ ಫ್ರೀ. ಹಾಗೆ ಇಲ್ಲಿ ಮಂಜುಷಾ ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ಎಲ್ಲ ಹಳೆ ಕಾಲದ ಆರ್ಟಿಕಲ್ಸ್ನೆಲ್ಲ ಸಂಗ್ರಹಣೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಕೆಫೆಟೇರಿಯಾ ಕೂಡ ಅವೈಲಬಲ್ ಇದೆ. ಅಲ್ಲಿ ನೀವು ದೋಸೆ, ಇಡ್ಲಿ, ಕಾಫಿ ಏನಾದ್ರು ತೊಗೋಬೋದು. ನಾವು ಅಲ್ಲಿ ಹೋಗಿರಲಿಲ್ಲ, ಸೊ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಎಂಟರ್ ಆಗ್ತಿದ್ದಂಗೆ ನಾವು ಫಸ್ಟು ನೋಡೋದೆ ಟಿಕೆಟ್ ತೊಗೊಂಡ ತಕ್ಷಣ ನಮಗೆ ಸಿಗೋದೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ಟೂಡೆಂಟ್ ಆಗಿದ್ದಾಗ ಯೂಸ್ ಮಾಡ್ತಿದ್ದಂತಹ ಕಾರ್. ಇದು 1962 ಅಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಿಸಿದಂತಹ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ ಇದು. ಈ ಒಳಗೆ ಬಂದ ತಕ್ಷಣ ಚಕ್ರಗಳು ಹೇಗೆಲ್ಲ ಎವಲ್ಯೂಷನ್ ಆದವು ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಆವಾಗ ಹೇಗಿತ್ತು, ಇವಾಗ ಹೇಗಿದೆ ಚಕ್ರಗಳು ಅನ್ನೋದನ್ನ ನಾವು ನೋಡ್ಬೋದು. ಹಾಗೆ ಇಲ್ಲಿ ಎತ್ತಿನ ಗಾಡಿಗಳು, ಅಂದರೆ ಜನ ಎಳ್ಕೊಂಡು ಹೋಗ್ತಿದ್ದಂತಹ ಗಾಡಿ, ಕುದುರೆ ಗಾಡಿ ಎಲ್ಲವೂ ಕೂಡ ಇಲ್ಲಿ ನಾವು ನೋಡ್ಬೋದು. ಹಾಗೆ ಇಲ್ಲಿ ಇಂಜಿನ್ ಕೂಡ ಡಿಸ್ಪ್ಲೇ ಮಾಡಿದರು. ಅಂದರೆ ನಮ್ಮ ಗಾಡಿಗಳಲ್ಲಿ ಯಾವ್ಯಾವ ಥರ ಇಂಜಿನ್ನ ಯೂಸ್ ಮಾಡಿದರು ಅಂದರೆ 2 ಸ್ಟ್ರೋಕ್ ಇಂಜಿನ್, 4 ಸ್ಟ್ರೋಕ್ ಇಂಜಿನ್, ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್. ಹಾಗೆ ಇಲ್ಲಿ ಒಂದು ಟ್ರ್ಯಾಕ್ಟರ್ ಕೂಡ ಇಟ್ಟಿದ್ರು. ಅದರಲ್ಲಿ ಒಳಗಡೆ ಯಾವ್ಯಾವ ಪಾರ್ಟ್ಸ್ಗಳೆಲ್ಲ ಇರ್ತಿತ್ತು ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಈ ಟ್ರ್ಯಾಕ್ಟರ್ನ 1938 ಅಂದರೆ 1938 ತಯಾರಿಸಿದಂತಹ ಟ್ರ್ಯಾಕ್ಟರ್ ಇದು. ಇಂಗ್ಲೆಂಡ್ನಲ್ಲಿ ತಯಾರಿಸಿದ್ದು. ಹಾಗೆ ಇದೆಲ್ಲ 2 ಸ್ಟ್ರೋಕ್ ಇಂಜಿನ್, 4 ಸ್ಟ್ರೋಕ್ ಇಂಜಿನ್. ಹಾಗೆ ಈ ಕಡೆ ಜನ ಎಳ್ಕೊಂಡು ಹೋಗ್ತಿದ್ದಂತಹ ಎತ್ತಿನ ಗಾಡಿ, ಕುದುರೆ ಗಾಡಿ ಎಲ್ಲವೂ ಕೂಡ ಡಿಸ್ಪ್ಲೇ ಮಾಡಿದರು. ಹಾಗೆ ಇಲ್ಲೊಂದು ಕಾರ್ ಕೂಡ ಇಟ್ಟಿದ್ರು. ಅದನ್ನು 1947 ಅಮೇರಿಕಾದಲ್ಲಿ ತಯಾರಿಸಿದಂತಹ ಕಾರ್, 3 ಸ್ಪೀಡ್ ಮ್ಯಾನ್ಯುಯಲ್ ಕಾರ್ ಇದು. ಹಾಗೆ ನಾವು ಕೂಡ ಒಂದು ಫೋಟೋನ ತೆಗೆದುಕೊಂಡ್ವಿ. ಹಾಗೆ ಈ ಕಡೆ ಬಂದರೆ ಇದು ಮಹಾತ್ಮ ಗಾಂಧಿಯವರು ಯೂಸ್ ಮಾಡಿದಂತಹ ಕಾರ್. ಅವರು ಕರ್ನಾಟಕಕ್ಕೆ ಬಂದಾಗ ಯೂಸ್ ಮಾಡಿದಂತಹ ಕಾರ್ ಇದು. 1929 ಜರ್ಮನಿಯಲ್ಲಿ ತಯಾರಿಸಿದಂತಹ 3 ಸ್ಪೀಡ್ ಮ್ಯಾನ್ಯುಯಲ್ ಕಾರ್ ಇದು. ಹಾಗೆ ಈ ಕಡೆ ಬಂದರೆ ಎಲ್ಲ ತರಹದ ಕಾರ್ ಕೂಡ ನಾವು ನೋಡ್ಬೋದು. ಈ ಕಾರ್ 1947 ತಯಾರಿಸಿದಂತಹ ಕಾರ್, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ತಯಾರಿಸಿದ್ದು ಅದನ್ನು. ಹಾಗೆ ಇಲ್ಲಿ ಮುಂದೆ ಬಂದರೆ ಕೂಡ ಎಲ್ಲ ಕಾರುಗಳನ್ನು ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಯಾವ್ಯಾವಾಗ ತಯಾರಿಸಿದ್ದು, ಹಾಗೆ ಎಷ್ಟು ಸ್ಪೀಡ್ ಇತ್ತು, ಹಾಗೆ ಎಲ್ಲದು ಕಿಲೋಮೀಟರ್ ಪರ್ ಅವರ್ ಎಲ್ಲದು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇನ್ನು ಮುಂದೆ ಬಂದರೆ ನಾವು ಜಯಚಾಮರಾಜೇಂದ್ರ ಒಡೆಯರ್ ಅವರು ಯೂಸ್ ಮಾಡಿದಂತಹ ಕಾರ್ ಕೂಡ ನಾವು ನೋಡ್ಬೋದು. ಇದು ಇಂಗ್ಲೆಂಡ್ನಲ್ಲಿ 1949 ತಯಾರಿಸಿದಂತಹ ಡೈಮ್ಲರ್ DE 36 ಕಾರ್. ಇದು ಟ್ರಾನ್ಸ್ಮಿಷನ್ 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್ ಇದು. ಹಾಗೆಯೇ ಇಂಜಿನ್ ಬಂದು 5460 cc ಇದೆ. ಇನ್ನು ನಾವು ಆಗಿನ ಕಾಲದಲ್ಲಿ ಯಾವ್ಯಾವ ಥರ ಮೋಟಾರ್ ಸ್ಕೂಟಿಗಳನ್ನ ಯೂಸ್ ಮಾಡ್ತಾಯಿದ್ರು ಅಂತ ಕೂಡ ನೋಡ್ಬೋದು. ಸ್ಕೂಟಿಯಿಂದ ಹಿಡಿದು ರಾಯಲ್ ಎನ್ಫೀಲ್ಡ್, RX ಎಲ್ಲ ಥರದ ಬೈಕ್ನು ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ನೀವೇ ನೋಡ್ಬೋದು. ತುಂಬ ಹಳೆಯ ಕಾಲದಿಂದನೂ ಈಗಿನ ಕಾಲದವರೆಗೂ ಯಾವ್ಯಾವ ಥರ ಸ್ಕೂಟಿ ಇದೆ ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ರಾಯಲ್ ಎನ್ಫೀಲ್ಡ್ RX ಬೈಕ್ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈಗ ಇವಾಗಿನ ಕಾಲದಲ್ಲೂ ರಾಯಲ್ ಎನ್ಫೀಲ್ಡ್ ಇದೆ. ಹಾಗೆ ಆಗಿನ ಕಾಲದಲ್ಲಿ ಹೇಗಿದೆ ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ರು. ಇನ್ನು ಈ ಕಾರ್ ಬಂದು 1947 ಫ್ರಾನ್ಸ್ನಲ್ಲಿ ತಯಾರಿಸಿದಂತಹ ಸಿಟ್ರನ್ ಟ್ರ್ಯಾಕ್ಷನ್ ಆವೆಂತ್ IICV ಕಾರ್. ಹಾಗೆ ಇದ್ರದ್ದು ಇಂಜಿನ್ ಸ್ಪೀಡ್ ಬಂದು 9911 cc. ಹಾಗೆ ಪವರ್ 56 HP at 3800 RPM. ಹಾಗೆ ಇದು 3 ಸ್ಪೀಡ್ ಮ್ಯಾನ್ಯುಯಲ್ ಕಾರ್. ಇನ್ನು ಮುಂದೆ ಬಂದರೆ 1952 ತಯಾರಿಸಿದಂತಹ ಕಾರ್ ಇದು. ಹಾಗೆ ಎಲ್ಲ ಥರದ ಕಾರ್ ಕೂಡ ನೋಡ್ಬೋದು. ಅಲ್ಲೇ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ.
1952 ಅಲ್ಲಿ ತಯಾರಿಸಿದಂತಹ ಕಾರ್. ಈ ಕಾರು ಕೂಡ 1952 ಅಲ್ಲೇ ತಯಾರಿಸಿದ್ದು. ಹಾಗೆ ಈ ಕಾರ್ ಬ್ಲ್ಯಾಕ್ ಕಾರ್ 1961ನಲ್ಲಿ ಹಿಂದೂಸ್ತಾನ್ ಅಂಬಾಸಿಡರ್ ಅನ್ನೋ ಕಾರ್ ಇದು 1955 ಅಲ್ಲಿ ತಯಾರಿಸಿದಂತಹ ಕಾರ್, 3 ಸ್ಪೀಡ್ ಮ್ಯಾನ್ಯುಯಲ್ ಕಾರ್ ಇದು. ಇನ್ನು ಈ ಕಾರ್ ಬಂದು 1955 ಅಲ್ಲಿ ತಯಾರಿಸಿದಂತಹ 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್, ಹಾಗೆ ಇಂಡಿಯಾದಲ್ಲಿ ತಯಾರಿಸಿದ್ದು ಈ ಕಾರ್ನ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲೊಂದು ಕಾರ್ ಇರಬೇಕಿತ್ತು ಅಂತ ಅನಿಸುತ್ತೆ, ಬಟ್ ಅದು ಇರಲಿಲ್ಲ ನಾವು ಹೋದಾಗ. ಸೊ ಹಾಗೆಯೇ ಎಲ್ಲ ಥರದ ಕಾರ್ದು ಫೋಟೋಸ್ನ ಅಲ್ಲಿ ಡಿಸ್ಪ್ಲೇ ಮಾಡಿದರು ಅಷ್ಟೇ. ಈ ಕಾರ್ 1967ನಲ್ಲಿ ಯುನೈಟೆಡ್ ಕಿಂಗ್ಡಮಲ್ಲಿ ತಯಾರಿಸಿದಂತಹ ಕಾರ್. ಇದು 1965 ಅಲ್ಲಿ ತಯಾರಿಸಿದಂತಹ ಕಾರ್. ಹಾಗೆ ಜರ್ಮನಿಯಲ್ಲಿ ತಯಾರಿಸಿದ್ದು ಈ ಕಾರನ್ನು. ಇನ್ನು ಈ ಕಾರ್ ಸರ್ ಸಿ.ವಿ. ರಾಮನ್ ಅವರು ಬಳಸ್ತಿದ್ದಂತಹ ಕಾರ್. ಈ ಕಾರನ್ನು ಅವರ ಮಗ ಡೊನೇಟ್ ಮಾಡಿದ್ದಾರೆ. ಹಾಗೆ ಇದು 1947ನಲ್ಲಿ US ತಯಾರಿಸಿದಂತಹ ಸ್ಟೂಡ್ ಬೇಕರ್ ಚಾಂಪಿಯನ್ ಅಂತ. ಇದರದ್ದು ಇಂಜಿನ್ ಬಂದು 2786 cc, ಹಾಗೆ ಪವರ್ 80 HP ಅಟ್ 4000 RPM. ಹಾಗೆ ಇದು 3 ಸ್ಪೀಡ್ ಮ್ಯಾನ್ಯುಯಲ್ ಕಾರ್. ಇನ್ನು ಮೇಲುಗಡೆ ಇದ್ದಂತಹ ಕಾರ್ಗಳೆಲ್ಲನೂ ನೋಡಿ ಕೆಳಗಡೆ ಹೋಗ್ಬೋದು ನಾವು. ಈ ಥರ ಸರ್ಕ್ಯುಲರ್ ಶೇಪಲ್ಲಿ ಕೆಳಗೆ ಬರೋಕ್ಕೆ ಒಂದು ದಾರಿ ಮಾಡಿದ್ದಾರೆ. ಅಲ್ಲಿ ನಾವು ಇಳ್ಕೊಂಡು ಬಂದರೆ ಇಲ್ಲಿ ಫಸ್ಟ್ ಬಂದ ತಕ್ಷಣ ನಮಗೆ ಸಿಗೋದೆ ಆಗಿನ ಕಾಲದ ಮೋಟರ್ ಸೈಕಲ್ಗಳು. ಹಾಗೆ ಇದು 1967ನಲ್ಲಿ ಸ್ವಿಸ್ ಆರ್ಮಿಗೋಸ್ಕರನೇ ತಯಾರಿಸಿದಂತಹ ಸ್ಟೆರಿ ಪಚ್ ಆಫ್ಲಿಂಗರ್ ಇದು. ಹಾಗೆ ಈ ಕಾರ್ 1957ನಲ್ಲಿ ಇಟಾಲಿಯಲ್ಲಿ ತಯಾರಿಸಿದಂತಹ 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್. ಹಾಗೆ ಮುಂದೆ ಬಂದರೆ 1964ರಲ್ಲಿ ಇಟಾಲಿಯಲ್ಲಿ ತಯಾರಿಸಿದಂತಹ 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್ ಇದು. ಇಲ್ಲಿ ಆಲ್ಮೋಸ್ಟ್ ಇದ್ದಿದ್ದಂತಹ ಎಲ್ಲ ಕಾರುಗಳು ಇಟಾಲಿಯಲ್ಲೇ ತಯಾರಿಸಿದ ಕಾರ್ಗಳಾಗಿದ್ವು. ಹಾಗೆ ಎಲ್ಲ ಕೂಡ 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್ಗಳೇ ಇದ್ವು. ಹಾಗೆ ಇದು 1962ಅಲ್ಲಿ ಇಟಾಲಿಯಲ್ಲಿ ತಯಾರಿಸಿದಂತಹ ಕಾರ್. ಹಾಗೆ ಮುಂದೆ ಬಂದರೆ 1980ಅಲ್ಲಿ ತಯಾರಿಸಿದಂತಹ ಕಾರ್ ಇದು, ಇಟಾಲಿಯಲ್ಲಿ 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್. ಇನ್ನು ಮುಂದೆ ಬಂದರೆ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂತಹ ಕಾರ್ ಕೂಡ ನೋಡ್ಬೋದು. ಇಲ್ಲಿ ಯಾವುದೋ ಅಂಬಾಸಿಡರ್ ಕಾರ್ ಅಂತ ಡಿಸ್ಕ್ರಿಪ್ಷನ್ ಹಾಕಿದ್ರು, ಬಟ್ ಅಲ್ಲಿ ಕಾರ್ ಇರಲಿಲ್ಲ. ಇದು 1983ಅಲ್ಲಿ ಡ್ಯಾಟ್ಸನ್ ಬ್ಲೂಬರ್ಡ್ 1.8 GL ಅಂತ ಜಪಾನ್ನಲ್ಲಿ ತಯಾರಿಸಿದಂತಹ ಕಾರ್, 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್ ಇದು. ಇನ್ನು ಇದು ಮಂಗಳೂರು PVS BTs ಅವರ ಟ್ರಕ್. ಇದು 4 ವೀಲ್ ಡ್ರೈವ್ ಅಂತ ಅಲ್ಲಿ ಮೆನ್ಷನ್ ಮಾಡಿದರು. ಹಾಗೆ USA 1958ಅಲ್ಲಿ ತಯಾರಿಸಿದಂತಹ 3 ಸ್ಪೀಡ್ ಮ್ಯಾನ್ಯುಯಲ್ ಟ್ರಕ್. ಹಾಗೆ ಇನ್ನು ಮುಂದೆ ಬಂದರೆ ಇದೆಲ್ಲ 1948ಅಲ್ಲಿ ತಯಾರಿಸಿದಂತಹ ಟ್ರಕ್ಗಳು. ಇದೆಲ್ಲ ಧರ್ಮಸ್ಥಳದ ಸೇವೆಯಲ್ಲಿ ತೊಡಗಿದಂತಹ ಟ್ರಕ್ಗಳು. ಇದೆಲ್ಲ ಹಾಳಾದ ನಂತರ ಎಲ್ಲನೂ ಇಲ್ಲಿ ತೊಗೊಬಂದು ಡಿಸ್ಪ್ಲೇ ಮಾಡಿದ್ದಾರೆ. ಇದು ಇನ್ನೊಂದು ಟ್ರಕ್ 1973ಅಲ್ಲಿ. ಹಾಗೆ ಇಲ್ಲಿ ಮುಂದೆ ಬಂದರೆ ಮಿಲ್ಟ್ರಿ ಟ್ರಕ್ನ ಕೂಡ ನಾವು ನೋಡ್ಬೋದು. ಅದರ ಟೈರ್ನ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂತ. 1981ನಲ್ಲಿ ತಯಾರಿಸಿದಂತಹ ಮಿಲಿಟರಿ ಟ್ರಕ್ ಇದು. ಹಾಗೆ ಮತ್ತೆ ಮುಂದೆ ಬಂದರೆ ಇನ್ನೂ ಸುಮಾರು ತರಹದ ಕಾರ್ಗಳನ್ನು ನಾವು ನೋಡ್ಬೋದು. ಈ ಕಾರ್ 2008ಅಲ್ಲಿ ತಯಾರಿಸಿದಂತಹ 6 ಸ್ಪೀಡ್ ಮ್ಯಾನ್ಯುಯಲ್ ಕಾರ್, ಜರ್ಮನಿಯಲ್ಲಿ ತಯಾರಿಸಿದ್ದು. ಹಾಗೆ ಇನ್ನು ಈ ಕಾರ್ 1980ಅಲ್ಲಿ ಜರ್ಮನಿಯಲ್ಲಿ ತಯಾರಿಸಿದಂತಹ 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್, ಮರ್ಸಿಡೀಸ್ ಬೆನ್ಸ್ ಕಾರ್ ಇದು. ಹಾಗೆಯೇ ಮತ್ತೆ ಮುಂದೆ ಬಂದರೆ 1993ಅಲ್ಲಿ ತಯಾರಿಸಿದಂತಹ BMW E32 7 ಸೀರೀಸ್ ಕಾರ್. ಇದು ಜರ್ಮನಿಯಲ್ಲಿ ತಯಾರಿಸಿದಂತಹ 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್. ಹಾಗೆ ಈ ರೆಡ್ ಕಲರ್ ಕಾರ್ 1990ಅಲ್ಲಿ ಜಪಾನ್ನಲ್ಲಿ ತಯಾರಿಸಿದಂತಹ 5 ಸ್ಪೀಡ್ ಮ್ಯಾನ್ಯುಯಲ್ ಕಾರ್ ಇದು. ಹಾಗೆ ಇದು 1983ಅಲ್ಲಿ ತಯಾರಿಸಿದಂತಹ ಮರ್ಸಿಡೀಸ್ ಬೆನ್ಸ್ 4 ಸ್ಪೀಡ್ ಕಾರ್, ಹಾಗೆ ಜರ್ಮನಿಯಲ್ಲಿ ತಯಾರಿಸಿದ್ದು. ಇನ್ನು ಮುಂದೆ ಬಂದರೆ ಮತ್ತೆ
2005 ಯುನೈಟೆಡ್ ಕಿಂಗ್ಡಮಲ್ಲಿ ತಯಾರಿಸಿದಂತಹ 6 ಸ್ಪೀಡ್ ಮ್ಯಾನ್ಯುಯಲ್ ಕಾರ್ ಇದು. ಇನ್ನು ಈ ಕಾರ್ ಬಂದು 1989 US ಅಲ್ಲಿ ತಯಾರಿಸಿದಂತಹ ಕಾರ್ಡಿಲಾಕ್ ಫ್ಲೀಟ್ವುಡ್ ಕಾರ್. ಹಾಗೆ ಇದ್ರದ್ದು ಇಂಜಿನ್ ಬಂದು 4467 cc. ಹಾಗೆ ಇದು 4 ಸ್ಪೀಡ್ ಆಟೋಮೆಟಿಕ್ ಕಾರ್. ಇನ್ನು ಮುಂದೆ ಬಂದರೆ ಫುಲ್ ಕಲರ್ಫುಲ್ ಆಗಿ ಪೇಂಟ್ ಮಾಡಿರುವಂತಹ ಟೆಂಪೋ. ಇದು 1996 ಅಲ್ಲಿ ತಯಾರಿಸಿದಂಥದ್ದು. ಇದು ಬೇಸಿಕಲಿ ಒರಿಜಿನ್ ಜರ್ಮನಿ, ಬಟ್ ತಯಾರಿಸಿದ್ದು ಇಂಡಿಯಾದಲ್ಲಿ ಮಾಡಿದ್ದು. ಸೊ ನೆಕ್ಸ್ಟ್ ಬಂದರೆ 1985 ಇಂಡಿಯಾದಲ್ಲಿ ತಯಾರಿಸಿದಂತಹ ಕಾರ್ ಇದು 4 ಸ್ಪೀಡ್ ಮ್ಯಾನ್ಯುಯಲ್ ಕಾರ್. ಹಾಗೆ ಮುಂದೆ ಕೂಡ ಕಾರ್ಗಳು ಇದೆ. ಈ ಕಾರ್ ಬಂದು 1985 ತಯಾರಿಸಿದಂತಹ ಮಾರುತಿ 800. 4 ಫಾರ್ವರ್ಡ್ ಗೇರ್ ಇದ್ದು ಹಾಗೆ 1 ರಿವರ್ಸ್ ಗೇರ್ ಇದೆ. ಇನ್ನು ಮುಂದೆ ಬಂದರೆ ಇದು ರೇವಾ ಎಲೆಕ್ಟ್ರಿಕ್ ಕಾರ್ 2008 ತಯಾರಿಸಿದ್ದು. ಹಾಗೆ ಇದನ್ನು ಇಂಡಿಯಾದಲ್ಲಿ ತಯಾರಿಸಿದ್ರು. ಹಾಗೆ ಆನ್ ಫುಲ್ ಚಾರ್ಜ್ ಇದು 50 ಕಿಲೋಮೀಟರ್ ಕೊಡುತ್ತೆ. ಹಾಗೆ ಇದು JCB. ಇದು ಯಾವ ಇಯರಲ್ಲಿ ತಯಾರಿಸಿದ್ರು ಅಂತ ಕೊಟ್ಟಿರಲಿಲ್ಲ, ಬಟ್ ಇದು ಗುಜರಾತ್ನಲ್ಲಿ ತಯಾರಿಸಿದಂತಹ JCB 4 ಸ್ಪೀಡ್ ಮ್ಯಾನ್ಯುಯಲ್ JCB. ಹಾಗೆ ಇಲ್ಲಿ ಮಂಜುಷಾ ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ಬಂದ ತಕ್ಷಣ ಒಂದು ಶಿಲೆ ಇತ್ತು. ಮಂಜುಷಾ ಮ್ಯೂಸಿಯಂ ಒಳಗಡೆ ಬಂದ ತಕ್ಷಣವೇ ನಮಗೆ ಎಲ್ಲ ದೈವಗಳದ್ದು ಅಂದರೆ ಪಿಕ್ಚರ್ಸ್ನ ಹಾಕಿದ್ದಾರೆ. ಈ ಬಾಗಿಲು ಕೂಡ ಆಗಿನ ಕಾಲದ್ದೇ ಬಾಗಿಲು. ಇಲ್ಲಿ ಬಂದ ತಕ್ಷಣ ತುಳುನಾಡಿನ ಪ್ರದರ್ಶನ ಕಲೆಗಳನ್ನು ಕೂಡ ಹಾಕಿದ್ರು. ಪಂಜುರ್ಲಿ ದೈವ, ಗುಳಿಗ ದೈವ ಎಲ್ಲದ್ರದ್ದು ಅಂದರೆ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು ಮುಖಗಳನ್ನ. ಇನ್ನು ಇದೆಲ್ಲ ಯುಟೆನ್ಸಿಲ್ಸ್ ಅಂದರೆ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಪಾತ್ರೆಗಳು, ತುಳುನಾಡಿನಲ್ಲಿ ಯೂಸ್ ಮಾಡ್ತಿದ್ದಂತಹ ಪಾತ್ರೆಗಳು ಇದೆಲ್ಲ. ಅಂದರೆ ಇದು ಸೌಟು ಅದು ಇದು ಎಲ್ಲ. ಹಾಗೆಯೇ ಈ ಕಡೆ ಬಂದರೆ ಕತ್ತಿಗಳು ಎಲ್ಲನೂ ಇಟ್ಟಿದ್ರು. ಹಾಗೆ ಇದೆಲ್ಲ ಶಾವಿಗೆ ಮಾಡೋದು, ಹಾಗೆ ಇದು ಸ್ಪೈಸಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ, ಹಾಗೆ ಎಲ್ಲ ಹಳೆ ಕಾಲದ್ದು ಅಲ್ಲಿ ಯಾವ್ಯಾವ ಥರದ್ದು ಯೂಸ್ ಮಾಡ್ತಿದ್ರು ಅಂತ ಎಲ್ಲನೂ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ಮಜ್ಜಿಗೆ ಕಡಿಯೋ ಮಂತು ಎಲ್ಲ, ಅಂದರೆ ಮರ ಕುಯ್ಯೋದು. ಹಾಗೆ ಇದು ಆವಾಗಿನ ಕಾಲದಲ್ಲಿ ಏನಾರು ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದರೆ ಇದರಲ್ಲಿ ಸ್ಟೋರ್ ಮಾಡ್ತಿದ್ರಂತೆ. ನಮ್ಮಮ್ಮ ಇದ್ದಾಗ್ಲೂ ಆವಾಗ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮನೇಲಿ ಇಡ್ತಿದ್ರಂತೆ. ನಮ್ಮಮ್ಮ ಹೇಳ್ತಾ ಇದ್ರಂಗಂತ ಇವಾಗ. ಹಾಗೆಯೇ ಇದೆಲ್ಲ ಮುಂದೆ ಬಂದರೆ ಇದು ಮಂತು, ಇದು ಹಾಗೆ ಮರ ಕುಯ್ಯೋದು. ಹಾಗೆ ಇದೆಲ್ಲ ಬಾವಿ ಹತ್ರ ಇರುತ್ತಲ್ಲ ಹಾಗೆ. ಇದು ನೀರು ಕಾಯಿಸೋ ತಕ್ಕಡಿ. ಹಾಗೆ ಇದೇನಂತ ಗೊತ್ತಿಲ್ಲ. ನೆಕ್ಸ್ಟ್ ಇದೆಲ್ಲ ಹಸುದು ಅಂದರೆ ಇದು ಮಾಡಿದ್ದಾರೆ. ಹಾಗೆ ಇದೆಲ್ಲ ವೇಯಿಂಗ್ ಮಿಷಿನ್ಸ್. ಹಾಗೆ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಬೀಗಗಳು ಎಲ್ಲನೂ ಇಟ್ಟಿದ್ದಾರೆ. ಇದೆಲ್ಲ ಸ್ಟೋರ್ ಮಾಡ್ತಿದ್ರಂತೆ. ಹಾಗೆ ಹೇಗೆಲ್ಲ ಅವಾಗ 1 ಲೀಟರ್ 2 ಲೀಟರ್ ಅಂತ ಅಳಿತಿದ್ರು ಅಂತ ಅದನ್ನು ಇಟ್ಟಿದ್ದಾರೆ. ಮತ್ತು ಇದು ಹಳೆ ಕಾಲದ ಯುಟೆನ್ಸಿಲ್ಸ್ಗಳೇ. ಇದು ಬಿಸಿ ನೀರು ಕಾಯಿಸೋಕೆ ಅಂತ, ಅಡುಗೆ ಮಾಡೋಕ್ಕೆ ಅಂತ ಇಡ್ತಿದ್ರು ಅಂತ ಅನಿಸುತ್ತೆ. ಹಾಗೆ ಇದು ಬಂದು ಕ್ಯಾಮ್ರಾ. ಮತ್ತು ಇದು ಹಳೆ ಕಾಲದಲ್ಲಿ ಬರೀತಿದ್ದಂತಹ ಕಾಗದಗಳು, ಲಿಪಿಗಳು, ಅದೇ ಇದೆಲ್ಲ ಗ್ರಂಥ. ಹಾಗೆ ಮುಂದೆ ಬಂದರೆ ಕೂಡ ಎಲ್ಲ ಪಂಚಾಂಗಗಳನ್ನು ಇಟ್ಟಿದ್ರು. ಹಾಗೆ ಇದು ಮೈಸೂರದು ಹಳೆ ಕಾಲದ ಪೇಪರ್ ಅಂತ ಅನಿಸುತ್ತೆ. ಮೈಸೂರು ಬಗ್ಗೆ ಏನೋ ಆರ್ಟಿಕಲ್ ಬಂದಿದೆ. ಹಾಗೆ ಇದು ಉರ್ದು ಅಲ್ಲಿ ಬರೆದಿದ್ದಂತಹ ಲಿಪಿಗಳು. ಹಾಗೆ ಇದು ಡೈರಿ ಅಂತ ಅನಿಸುತ್ತೆ ಮೇ ಬಿ. ಅದು ಅಲ್ಲೇನು ಡಿಸ್ಕ್ರಿಪ್ಷನ್ಸ್ ಜಾಸ್ತಿ ಕೊಟ್ಟಿರಲಿಲ್ಲ. ಹಾಗೆ ಇದು ಕೂಡ ರವೀಂದ್ರ ಕೃಪಾ ಅಂತ ಏನೋ ಇತ್ತು. ಅದು ಯಾರ್ಯಾರೋ ಬರೆದಿದ್ದವರು, ಕಣ್ಣನ್ನವರು ಅಂತ ಎಲ್ಲ ಇತ್ತು. ಹಾಗೆ ಇದೆಲ್ಲ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬಳಸಿದಂತಹ ಯುಟೆನ್ಸಿಲ್ಸ್ಗಳು. ಅಂದರೆ ಕ್ಯಾಮ್ರಾ, ಆಗಿನ ಕಾಲದ ಕ್ಯಾಮ್ರಾಗಳು, ಎಲ್ಲ ಥರದ ಕ್ಯಾಮ್ರಾಗಳು ತೋರಿಸಿದ್ರು. ಹಾಗೆ ಮುಂದೆ ಬಂದರೆ ಐರನ್ ಬಾಕ್ಸ್ಗಳು ಯಾವ್ಯಾವ ಥರ ಆಗಿನ ಕಾಲದಲ್ಲಿ ಇದ್ವು. ಫಸ್ಟ್ ಇದು ಮೇಲ್ಗಡೆ ಇರೋದು ಕ್ಯಾಸ್ಟ್ ಐರನ್, ಕೆಳಗಡೆ ಇರೋದು ಕೋಲ್ ಐರನ್. ಹಾಗೆ ಎಲ್ಲ ಐರನ್ ಬಾಕ್ಸ್ಗಳನ್ನು ತೋರಿಸಿದ್ರು. ಹಾಗೆ ಇಲ್ಲಿ ಬಂದರೆ ಅವರು ಯೂಸ್ ಮಾಡ್ತಿದ್ದಂತಹ ಕ್ಯಾಮ್ರಾ ಇದು. ಹಾಗೆ ಗಡಿಯಾರಗಳು, ಯಾವ್ಯಾವ ಥರ ಗಡಿಯಾರ ಇತ್ತು. ಆಮೇಲೆ ಬಾಕ್ಸ್ ಕ್ಯಾಮ್ರಾ ಎಲ್ಲ, ಆಮೇಲೆ ಫೋಟೋ ಸ್ನಿಪ್ಪರ್ ಕ್ಯಾಮ್ರಾಗಳು, ಎಲ್ಲ ಥರದ ಕ್ಯಾಮ್ರಾನೂ ಇಟ್ಟಿದ್ರು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದವು.
ಅಂದರೆ ಇವಾಗಿನ ಕಾಲದಷ್ಟೇನು ಇದಿಲ್ಲ ಕ್ಯಾಮ್ರಾಗಳು. ಮತ್ತು ಇಲ್ಲಿ ಮುಂದೆ ಬಂದರೆ ಗಡಿಯಾರ, ಯಾವ್ಯಾವ ಥರ ಗಡಿಯಾರ ಯೂಸ್ ಮಾಡ್ತಿದ್ರು ಅಂತಲೂ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದೆಲ್ಲ ಹಳೆಯ ಕಾಲದ ಮೈಸೂರು ಟೈಮಲ್ಲಿ ಮಾಡಿದಂತಹ ಪೇಂಟಿಂಗ್ಸ್ಗಳನ್ನು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ಮೈಸೂರ ಮಹಾರಾಜರು ಫೋಟೋಗಳು, ಇದೆಲ್ಲ ಪೇಂಟಿಂಗ್ಸ್. ಇದೆಲ್ಲ ದೇವರದು ಪೇಂಟಿಂಗ್ಸ್ ಎಲ್ಲ ಕೂಡ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಬಂದರೆ ಮುಂದೆ ಆಗಿನ ಕಾಲದಲ್ಲಿ ಅಂದರೆ ಬೆಳಕಿಲ್ಲ ಅಂದರೆ ಲ್ಯಾಂಪ್ಗಳನ್ನ ಯಾವ್ಯಾವ ಥರ ಯೂಸ್ ಮಾಡ್ತಿದ್ರು, ಯಾವ್ಯಾವ ಥರ ಲ್ಯಾಂಪ್ ಇದ್ವು ಅಂತಲೂ ಕೂಡ ತೋರಿಸಿದ್ದಾರೆ. ಇದೆಲ್ಲ ಸೋಡಾ ಮಾಡೋದಂತೆ, ಸೋಡಾ ಮೇಕರ್ ಅಂತ ಇತ್ತು. ಹಾಗೆ ಮೇಲ್ಗಡೆ ಫ್ಯಾನ್ ಇದೆ. ಮತ್ತು ಇದೆಲ್ಲ ಎಲ್ಲದಕ್ಕೂ ಡಿಸ್ಕ್ರಿಪ್ಷನ್ ಇತ್ತು ಅಲ್ಲಿ, ನೀವೇನಾರು ಹೋದರೆ ಡಿಸ್ಕ್ರಿಪ್ಷನ್ ನೋಡ್ಬೋದು. ಹಾಗೆ ಇದೆಲ್ಲ ಕರೆನ್ಸೀಸು, ಅಂದರೆ ಎಲ್ಲ ಸ್ಟೇಟ್ಸು ಎಲ್ಲ ದೇಶದ್ದು ಕೂಡ ಕರೆನ್ಸೀಸ್ ಇತ್ತು. ಇದೆಲ್ಲ ಫೋಟೋಸು, ಆಗಿನ ಕಾಲದವ್ರದ್ದು ಫೋಟೋಸ್ ಇದೆಲ್ಲ. ಹಾಗೆ ಇಲ್ಲಿ ಮುಂದೆ ಬಂದರೆ ಕಾಯಿನ್ಸ್ ಕೂಡ ಇದ್ದಾವೆ ಎಲ್ಲರದ್ದು. ಅವರು ಶ್ರೀ ಧರ್ಮಸ್ಥಳ ಅಂತಲೂ ಕೂಡ ಇದೆ. ಅಲ್ಲಿ ಯಾವ್ಯಾವ ಥರ ಕಾಯಿನ್ಸ್ಗಳಿದ್ವು ಎಲ್ಲ ಥರದ್ದು ಕಾಯಿನ್ಸ್ನು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಇಲ್ಲಿ ಹಳೆ ಕಾಲದಲ್ಲಿ ಶನಿದೇವರದು ವಿಗ್ರಹ ಕೂಡ ಇಟ್ಟಿದ್ದಾರೆ, ಆವಾಗ ಕೆತ್ತಿದಂತಹ ವಿಗ್ರಹ ಇದು. ಶಾಲೆಯಲ್ಲಿ ಯೂಸ್ ಮಾಡ್ತಿದ್ದಂತಹ ವಸ್ತುಗಳದು. ಆಚೆ ಬಂದರೆ ಹಿಂಗೆ ಸ್ವಲ್ಪ ಗ್ರೀನರಿ ಇದೆ, ಮಧ್ಯದಲ್ಲಿ ಶಿಲೆಗಳು ಕೂಡ ಇದೆ. ಇನ್ನು ನೈಟಲ್ಲಿ ಪಯಣ ಮ್ಯೂಸಿಯಂ ಈ ಥರ ಕಾಣುತ್ತೆ. ಇಷ್ಟೇ, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.